ನನ್ನ ಮೇಲೆ ನಂಬಿಕೆ ಇಲ್ವಾ ನಿನ್ಗೆ? ಅತಿ ಹೆಚ್ಚು ನಂಬಿಕೆ ಶಿವು ಮೇಲಿದೆ. ಅವನವ್ರ ಮೇಲೆ ಆಣೆ ಮಾಡಿ ಹೇಳು, ನೀನ್ ಹೇಳ್ತಿರೋದೆಲ್ಲ ಸತ್ಯ ಅಂತ. ಹೌದು, ಶಿವು ಹೇಳ್ತಿರೋದೆಲ್ಲ ನಿಜಾನೇ. ನನಗ್ ಶಿವು ಬೇಕು. ನಿನ್ ಪ್ರೀತಿ ಉಳಿಸೋದಕ್ಕೆ ಇಷ್ಟೊಂದೆಲ್ಲ ಒದ್ದಾಡ್ತಾ ಇದ್ದೀನಿ, ಆದ್ರೆ ನೀನ್ ನೋಡಿದ್ರೆ ನನ್ ಪ್ರೀತಿನೇ ಕಿತ್ಕೊಂತಾರೋದು ತಪ್ಪಲ್ವಾ? ನೋಡು, ನಿನ್ ಯಾವ ಪ್ರಶ್ನೆಗಳಿಗೂ ನನ್ನ ಹತ್ರ ಉತ್ತರ ಇಲ್ಲ. ಫಸ್ಟ್ ಹೊರಡು, ನನ್ ಶಿವನ್ ಬಿಟ್ಬಿಟ್ಟು. ಓ, ನಿನ್ ಶಿವು. ಹಾಗಾದ್ರೆ ಸೂರ್ಯ ಎಲ್ಲಿ ಸೂರ್ಯ? ನನ್ನ ಸೂರ್ಯನ್ ಮದ್ವೆ ನಡೆಯೋದಿಲ್ಲ. ನಮ್ಮಿಬ್ರ ಮದ್ವೆ ಬಗ್ಗೆ ನೀನ್ ಅವ್ರ ಮನೇಲಿ ಒಪ್ಪಿಸ್ತೀನಿ ಅಂತ ಹೇಳಿದ್ದೆ, ಆದ್ರೆ ನೀನು ಒಪ್ಸೋ ಪ್ರಯತ್ನ ಮಾಡ್ದೆ ಅಲ್ವಾ? ಆದ್ರೆ ಒಪ್ಸೋದ್ರಲ್ಲಿ ಸೋತೆ ತಾನೆ. ನಾನ್ ಸೋತ್ರೆ ಏನಂತೆ? ಅಪ್ಪಾಜಿ ಹೇಳಿದಾರಲ್ವಾ ನಿನ್ನ ಸೂರ್ಯ ಮದ್ವೆನ್ ಮಾಡಿಸ್ತಾರೆ ಅಂತ. ಇಷ್ಟು ದಿನ ಮಗಳನ್ನ ನಂಬಿದ್ದಾಯ್ತು, ಇವಾಗ ಅಪ್ಪಾಜಿನ. ನನ್ನ ಪಾಡಿಗೆ ನನ್ನನ್ನು ಬಿಟ್ಬಿಟ್ಟು ಹೊರಟು ಹೋಗು ನೀ ಇಲ್ಲಿಂದ. ನಾನು ನಿನ್ನ ಕರ್ಕೊಂಡೇ ಹೋಗೋದು. ನಾನ್ ಎಲ್ಲಿಗೂ ಬರೋದಿಲ್ಲ, ಶಿವನ್ ಬರೋದಕ್ಕೂ ಬಿಡೋದಿಲ್ಲ. ಹೊರಟು ಹೋಗು ನೀನು. ನಿಜವಾಗ್ಲೂ ನೀನ್ ನನ್ಗೀತಾನೇನಾ? ಏನಾಗಿದೆ ನಿನ್ಗೆ? ಯಾಕಿಷ್ಟು ವಿಚಿತ್ರವಾಗಿ ನಡ್ಕೋತಾ ಇದ್ಯಾ? ಹುಚ್ಚ ಹಿಡ್ದಿದೆ ನನಗ್. ಶಿವನ್ ಪಡ್ಕೊಳ್ಳೋ ಹುಚ್ಚ ಹಿಡ್ದಿದೆ. ಇವಾಗ ನನ್ ಪಾಡಿಗೆ ನನ್ನ ಬಿಟ್ಟು ಹೋಗಿಲ್ಲ ಅಂತಂದ್ರೆ ಈ ಜನ್ಮದಲ್ಲಿ ನಾನು ನಿನಗೆ ಸಿಗಲ್ಲ. ಹೌದಾ? ಹೌದಾ? ನೀನ್ ಸಿಕ್ಕಿಲ್ಲ ಅಂತಂದ್ರೆ ನನಗೆ ಜೀವನನೇ ಬೇಡ. ಬೇಡ ಬೇಡ ಬೇಡ. ಗೀತಾ, 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 ಗೀತಾ ಮಾತಾಡು. ಗೀತಾ, ಗೀತಾ, You are under arrest. ಹಬ್ಬ, ಕಣ್ಣೆದ್ರಿಗೆ ನಡೆದಂಗೆ ಹೇಳ್ಬಿಟ್ರಲ್ಲ ನೀವು. ಇದೆಲ್ಲ ನನ್ನ ಕಣ್ಣೆದುರುಗಡೆನೆ ನಡಿಬೇಕು. ಆ ಗೀತಾ ಕೊಲೆ ಆಗಬೇಕು, ಅದರ ಆರೋಪ ಹಿರಣ್ಮಯಿ ಮೇಲೆ ಬರಬೇಕು. ಹಿರಣ್ಮಯಿ ಅರೆಸ್ಟ್ ಆಗಬೇಕು. ನನ್ನ ಜೈಲಿಗೆ ಕಳಿಸ್ದವಳು ಶಾಶ್ವತವಾಗಿ ಜೈಲಿಗೆ ಸೇರ್ಬೇಕು. ನಿಮ್ಮ ಪ್ಲ್ಯಾನು ನಾನು ನಿಜ ಮಾಡಿ ತೋರಿಸ್ತೀನಣ್ಣ. ಹಿರಣ್ಮಯಿ, ಗೀತಾ ಕಾಣಿಸ್ತಾ ಇಲ್ಲ ಗಣೇಶ. ಅವಳು ಹುಡ್ಕೋ ಪ್ರಯತ್ನ ಮಾಡಕ್ ಆಗದೆ ಇರೋ ಅಸಹಾಯಕತೆ ನಂದು. ಯಾವಾಗ್ಲೂ ಇನ್ನೊಬ್ರ ಕಷ್ಟಕ್ಕೆ ಸ್ಪಂದಿಸೋರು ಶಿವು, ಆದ್ರೆ ಗೀತಾ ವಿಷಯದಲ್ಲಿ ಮಾತ್ರ
ಕಾರಣ ನನಗೂ ಗೊತ್ತು. ಅದೇ ಆ ಕಾರಣ ನನ್ನ ಮನ್ಸಿಗೆ ಸಮಾಧಾನ ಕೊಡ್ತಿಲ್ಲ, ಕಣ್ಣೀರ್ ತರಿಸ್ತಿದೆ. ಹಿರಣ್ಮಯಿ, ಗಣೇಶನ ನದಿಗೆ ಸ್ನಾನ ಕರ್ಕೊಂಡು ಹೋಗ್ಬೇಕಿತ್ತು. ನೀವೇ ಕರ್ಕೊಂಡೋಗಿ, ನಾನು ಬರಲ್ಲ. ಆದ್ರೆ ರಸ್ತೆ ದಾಟ್ಬೇಕಾದ್ರೆ ಮಾತ್ರ ಗಣೇಶನ ಹುಷಾರಾಗಿ ನೋಡ್ಕೊಳ್ಳಿ. ಪ್ರತಿದಿನ ಸ್ನಾನ ಕರ್ಕೊಂಡೋಗಿ ಅಭ್ಯಾಸ ಆಗ್ಬಿಟ್ಟಿದೆ. ಇವನ್ ತರಲೇ ಉಳಲ್ಲ. ಜೋಪಾನೋ ಕರ್ಕೊಂಬತ್ತೀನಿ ನಿನ್ ಗಣೇಶನ, ಸರಿನಾ? ಹಿರಣ್ಮಯಿ, ಹಿರಣ್ಮಯಿ, ಇಲ್ಲಿದ್ಯಾ ನೀನು? ಗೀತಾ ನೋಡ್ಕೊಂಡು ಹೋಗಿದ್ದೆ ಅನ್ಕೊಂಡ್ಬಿಟ್ರಾ? ಹುಡುಕ್ಬೇಕು ಅನ್ನೋ ಆಸೆ ನನಗೂ ಇದೆ, ಆದ್ರೆ ನಿಮ್ಮ ಮಾತು ಮೀರಿ ಹೋಗೋ ಮನ್ಸಿಲ್ಲ. ನನ್ನ ಮೇಲೆ ಕೋಪನಾ? ಮದುವೆ ಡೇಟ್ ಫಿಕ್ಸ್ ಆಗ್ತಿದ್ದಾಗೆ ನಿನ್ನ ಮೇಲೆ ಹಕ್ಕು ಚಲಾಯಿಸ್ತಾ ಇದ್ದೀನಿ. ನೀನೇನ ಕಂಟ್ರೋಲ್ ತಗೊಳ್ತಾ ಇದ್ದೀನಿ ಅಂತ ಅನಿಸ್ತಿಲ್ಲ ತಾನೆ? ದಯವಿಟ್ಟು ಹಾಗೆ ತಿಳ್ಕೊಬೇಡವೆ. ಅಷ್ಟು ಕೀಳ್ಮಟ್ಟಕ್ಕೆ ಯೋಚನೆ ಮಾಡೋನಲ್ಲ ನಾನು. ನನ್ನ ಆತಂಕನೇ ಬೇರೆ. ಆ ಸೂರ್ಯನ ಬಗ್ಗೆ ಇನ್ನೂ ನಂಬಿಕೆ ಇಲ್ಲ ನನಗೆ. ಅವನಿಂದಾಗಿ ನಾವಿಬ್ರು ಸಾಕಷ್ಟು ಪೆಟ್ಟು ತಿಂದಿದ್ದೀವಿ. ಮತ್ತಿನ್ಯಾವ ಸಮಸ್ಯೆನೂ ಮೈ ಮೇಲೆ ಎಳ್ಕೊಳ್ಳೋದು ಬೇಡ ಅಂತ ಅಷ್ಟೇ. ಗೀತೆ ಹುಡ್ಕೋದ್ರಿಂದ ನಮ್ಗೇನ್ ಸಮಸ್ಯೆ ಬರುತ್ತೆ? ಸಮಸ್ಯೆ ಆಗ್ಬೋದು ಅಂತ. ಈಗ ನಿನ್ನ ಪ್ರಕಾರ ಸೂರ್ಯ ಗೀತನ ನಿಜವಾಗ್ಲೂ ಮದುವೆ ಆಗ್ತೀನಿ ಅಂತ ಒಪ್ಕೊಂಡಿದ್ದಾನೆ ತಾನೆ? ಹೌದು. ಹಾಗಾದ್ರೆ ನಿನಕ್ಕಿಂತ ಹೆಚ್ಚು ಕಾಳಜಿ, ಭಯ ಗೀತನ ಹುಡುಕೋದ್ರಲ್ಲಿ ಅವನಿಗಿರ್ಬೇಕಲ್ವಾ? ಇದೆ. ಹಾಗಾದ್ರೆ ಅವನೇ ಗೀತನ ಹುಡುಕ್ತಾನೆ ಅನ್ಕೊಂಡ್ಬಿಟ್ಟು ನೀನು ಧೈರ್ಯವಾಗಿ ಇದ್ಬಿಡು ಪ್ಲೀಸ್. ಹಲೋ ಹಲೋ, ಶಿವ ಅವರಾ? ಹೌದು ಸರ್, ನನ್ನ ಹೆಸರು ಕೃಷ್ಣಪ್ಪ ಅಂತ. ನಮ್ಮ ಮನೇಲಿ ವೀಣೆ ತಂತಿ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಆಡ್ತಾನೆ ಸರ್. ವೀಣೆ ಹಾಡೋದಲ್ಲ ರೀ, ನುಡ್ಸೋದು. ಹಾಂ, ಅದೇ ಸರ್, ನುಡಿಸ್ತಾ ಇಲ್ಲ. ನೀವೊಂದ್ಸರಿ ಬಂದು ಸರಿ ಮಾಡ್ಕೊಡ್ಬೋದಾ? ಎಲ್ಲಿರೋದು ನಿಮ್ಮ ಮನೆ? ರಂಗನಬೆಟ್ಟ ಸರ್. ತುಂಬಾ ದೂರ ಆಗುತ್ತೆ ರೀ. ಇವತ್ತಾಗಲ್ಲ, ಇನ್ನೊಂದೆರಡು ದಿನ ಬಿಟ್ಟು ಬರ್ತೀನಿ, ಆಗುತ್ತಾ? ನಾಳೆ ಕಚೇರಿ ಇದೆ ಸರ್, ಇವತ್ತೇ ಬಂದಿದ್ರೆ ಚೆನ್ನಾಗಿರೋದು. ವೀಣೆ ರಿಪೇರಿಗೆ ರಂಗನ ಬೆಟ್ಟಕ್ಕೆ ಕರೀತಾ ಇದ್ದಾರೆ. ಹೋಗ್ಬಿಟ್ಟು ಬನ್ನಿ. ನೀವು ಆ ಕಡೆ ಹೋದ್ಮೇಲೆ ನಾನೇನು ಇಲ್ಲಿ ಗೀತೆ ನೋಡ್ಕೊಕ್ ಹೋಗಲ್ಲ. ಅಮ್ಮನವ್ರ ಮೇಲೆ ಭಾರ ಹಾಕಿ ಹೀಗೆ ಇರ್ತೀನಿ. ಆಯ್ತು, ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಹೊರಡ್ತೀನಿ. ಸರಿ ಸರ್. ಬಾ, ನಿನ್ನ ಮನೆಗೆ ಬಿಡ್ತೀನಿ. ಬೇಡ, ನಂಗೆ ಸ್ವಲ್ಪ ಹೊತ್ತು ಇಲ್ಲೇ ಇರಬೇಕು ಅನ್ನಿಸ್ತಿದೆ. ಯಾಕೆ? ಗೀತ ನೆನೆಸ್ಕೊಂಡು ಆಳೋ ಪ್ರೋಗ್ರಾಮಾ? ಗಣೇಶನ ನದಿ ಹತ್ರ ಕರ್ಕೊಂಡು ಹೋಗಿದ್ದಾರೆ. ಅವ್ನು ಬಂದಮೇಲೆ ಅವ್ನಿಗೆ ಹೇಳ್ಬಿಟ್ಟು ಹೊರಡ್ತೀನಿ. ಸರಿ. ಅಣ್ಣ, ಆ ಹುಡುಗನಿಗೆ ವೀಣೆ ರಿಪೇರಿ ಇದೆ ಅಂತ ಫೋನ್ ಮಾಡಿ ಹೇಳಿದ್ದೆ. ಅವನು ಆ ಜಾಗಕ್ಕೆ ಬರ್ತಾ ಇದ್ದಾನೆ. ಹೇಳಿದ್ದೆಲ್ಲ ನೆನಪಿದೆ ತಾನೆ? ನಾವು ಹೇಳಿದ ಕೆಲಸ ಮಾಡಿದ್ರೆ ನೀನು ಸೇಫು, ನಿಮ್ಮಪ್ಪನೂ ಸೇಫು. ಈಗ ಅವನು ಬರ್ತಿರೋ ಜಾಗಕ್ಕೆ ನೀನು ಕರ್ಕೊಂಡು ಹೋಗ್ತೀವಿ. ದಾರಿ ಮಧ್ಯೆ ಏನಾದರೂ ತಪ್ಪಿಸ್ಕೊಳಕ್ಕೆ ಪ್ರಯತ್ನ ಮಾಡಿದ್ರೆ ಗೊತ್ತಲ್ಲ, ನಿಮ್ಮಪ್ಪ ಮಂಜುನಾಥ ಸ್ವಾಮಿ ಪಾದಕ್ಕೆ ಸೇರ್ಕೊಂಡ್ಬಿಡ್ತಾನೆ ಡೈರೆಕ್ಟಾಗಿ. ಅಯ್ಯ ಕಾರೋ. ಏಯ್, ಒಂದು ನಿಮಿಷ ಗಾಡಿ ನಿಲ್ಸಪ್ಪ. ಗಾಡಿ ತೆಗಿಯೋ.
ಗಣೇಶ 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 ಬಾರೋ ಹುಡುಗಿ ತಪ್ಪಿಸ್ಕೊಂಡು ನೋಡೋದು ಬಾರೋ. ಈ ನನ್ನ ಮಗ ಈಗ ಯಾಕೆ ಫೋನ್ ಮಾಡ್ದ? ಹಲೋ ಅಣ್ಣ 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 ಆ ಹುಡುಗಿ ತಪ್ಸ್ಕೊಂಬಿಟ್ಲು. ಅವ್ಳು ತಪ್ಪಿಸ್ಕೊಳ್ಳೋರ್ಗು ನೀನೇನೋ ಮಾಡ್ತಿದ್ದೆ, ಗೆಣ್ಸ್ ಕೇಳ್ತಿದ್ಯಾ? ಬಸವ, ಮನುಷ್ಯರನ್ನ ಹ್ಯಾಂಡಲ್ ಮಾಡ್ಬೋದು, ಆನೆನ ಹೆಂಗೆ ಅಭ್ಯಾಸ ಮಾಡೋದು? ಆನೆನಾ? ಹ್ಞೂ, ಕವಿಯಲ್ಲಪುರ ಹತ್ರ ಪಾಸ್ ಆಗ್ತಾ ಇದೀವಿ. ಅಲ್ಲಿ ಒಂದು ಆನೆ ನೋಡಿ ಗಣೇಶ ಕಾಪಾಡು ಅಂತ ಕೂಕ್ಕೊಂಬಿಟ್ಲು. ಆ ಆನೆಯಿಂದ ನಾವು ತಪ್ಸ್ಕೊಳ್ಳೋ ಗಲಾಟೆಯಲ್ಲಿ ಆ ಹುಡುಗಿ ತಪ್ಸ್ಕೊಂಬಿಟ್ಲು. ಲೋಫರ್, ನನ್ನ ಪ್ಲಾನ್ ಎಲ್ಲ ಹಾಳು ಮಾಡ್ಬಿಟ್ಟಿಯಲ್ಲೋ. ಲೊಕೇಶನ್ ಶಿಫ್ಟ್ ಮಾಡೋದಕ್ಕಿಂತ ಮುಂಚೆ ಅವಳು ಬಾಯಿಗೆ ಬಟ್ಟೆ ತುರ್ಕಕ್ಕೆ ನಾನೇ ಹೇಳ್ಬೇಕಿತ್ತ. ಅರಿ ಬಸೋ, ಮುಂದೆ ಏನು ಮಾಡೋದು? 2 ಪ್ಲೇಟ್ ಚಿಕನ್ ತಿನ್ನಕ್ ಹೋಗು ನಿನ್ನ. ಥು. ತಪ್ಪಿಸ್ಕೊಂಡು ಎಷ್ಟು ದೂರ ಓಡೋಕ್ಕಾಗತ್ತೆ ಅವಳಿಗೆ? ಎಲ್ಲೋ ಒಂದು ಕಡೆ ಸುಸ್ತಾಗಿ ನಿಂತೇ ನಿಲ್ತಾಳೆ. ಅವಳು ತಪ್ಪಿಸ್ಕೊಳ್ಳೋಕ್ಕೆ ಹಿರಣ್ಮೈ ಕಾಂಟ್ಯಾಕ್ಟ್ ಮಾಡೇ ಮಾಡ್ತಾಳೆ. ಪ್ಲ್ಯಾನ್ ಮಾಡಿ ಮುಗಿಸೋಣ ಅನ್ನೋದಕ್ಕೆ ಯಾಕೋ ಪ್ಲ್ಯಾನೇ ವರ್ಕೌಟ್ ಆಗ್ತಿಲ್ಲ. ಸಿಕ್ಕಿದ ಚಾನ್ಸ್ನ ಯೂಸ್ ಮಾಡಿಕೊಂಡು ಅಲ್ಲೇ ಮುಗಿಸ್ಬಿಡ್ತೀನಿ. ಹಲೋ ಹಲೋ, ಎಲ್ಲಿದ್ದೀರಾ? ಹೊರಗಡೆ ಇದ್ದೀನಿ. ಗೀತಾ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಇಲ್ಲ, ನಿಮ್ಗೇನಾದ್ರು ಗೊತ್ತಾಯ್ತಾ ಅಂತ ಕೇಳೋದಕ್ಕೆ ಫೋನ್ ಮಾಡಿದೆ. ಪೊಲೀಸ್ ಕಂಪ್ಲೇಂಟ್ ಕೊಟ್ರಾ? ಯಾವಾಗ ಹುಡ್ಕೊಡ್ತಾರಂತೆ ನನ್ನ ಗೀತನ? ಸೂರ್ಯ ಅವರೇ, ಅವಾಗಿಂದ ಯಾರೋ ಫೋನ್ ಮಾಡ್ತಾ ಇದ್ದಾರೆ. ಏನ್ ಅರ್ಜೆಂಟ್ ವಿಷಯ ಇದೆಯೋ ಏನೋ? ಅರ್ಥ ಆಯ್ತು. ಅವ್ರು ಕಾಲ್ ರಿಸೀವ್ ಮಾಡಿ ಮಾತಾಡಿ, ನಾನು ವೆಯ್ಟ್ ಮಾಡ್ತೀನಿ. ಹಾಂ ಸರಿ. ಹಲೋ ಹಲೋ ಹಿರಣ್ಮಯಿ, ನಾನು ಗೀತಾ. ಗೀತಾ, ಎಲ್ಲಿದ್ಯಾ? ಒಂದ್ ದೊಡ್ಡ ಆಪತ್ತಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ಅಂದ್ರೆ ಯಾರೋ ನನ್ನ ಕಿಡ್ನಾಪ್ ಮಾಡಿದ್ರು. ಸರಿಯಾದ ಸಮಯ ಗಣೇಶ ನನ್ನ ನೋಡ್ದ. ಆ ಕೇಡಿಗಳಿಂದ ತಪ್ಪಿಸ್ಕೊಳಕ್ ಸಹಾಯ ಮಾಡ್ದ. ಆದ್ರೆ ರೌಡಿಗಳು ಯಾವ ಕ್ಷಣಕ್ ಬೇಕಾದ್ರೂ ನನ್ನ ಹುಡುಕಿ ಎತ್ತಾಕೊಂಡು ಹೋಗ್ಬೋದು ಅಂತ ನನಗ್ ಭಯ. ಪ್ಲೀಸ್ ಹಿರಣ್ಮಯಿ, ನೀನೇ ಬಂದ್ ನನ್ನ ಕಾಪಾಡ್ಬೇಕು, ನನ್ನನ್ನು ಕರ್ಕೊಂಡು ಹೋಗ್ಬೇಕು. ಈಗ ಎಲ್ಲಿದ್ಯಾ ನೀನು? ಸರಿ, ಈಗಲೇ ಬರ್ತೀನಿ ಸೂರ್ಯ ಅವ್ರನ್ನು ಕರ್ಕೊಂಡು. ಅಣ್ಣ, ಫೋನ್ ತಗೊಳ್ಳಿ. ಹಲೋ ಹಲೋ, ಯಾರು ಫೋನ್ ಮಾಡಿದ್ದು? ಗೀತಾನಾ? ನಿಮ್ಗೆ ಗೊತ್ತಾಯ್ತು ಫೋನ್ ಮಾಡಿದ್ ಗೀತಾ ಅಂತ? ಅಂದ್ರೆ ಅವಳೇ ಅಲ್ವಾ ಕಾಣಿಸ್ದೇ ಇರೋದು? ಯಾವ ಫೋನ್ ಕಾಲ್ ಬಂದ್ರು ಗೀತಂದೇ ಇರ್ಬೋದು ಅಂತ ಟೆನ್ಷನ್ ಅಲ್ಲಿ ಇದೀನಿ. ಅವಳದೇ ಫೋನು. ಗೀತಾ ಇರೋ ಜಾಗ ಗೊತ್ತಾಯ್ತು. ಅನ್ಕೊಂಡೆ ಕಣಲೆ, ಅವಳು ಫಸ್ಟ್ ನಿನಗೆ ಕಾಲ್ ಮಾಡೋದು ಅಂತ. ಹಲೋ ಹಲೋ, ಹೌದಾ? ಎಲ್ಲಿದ್ದಾಳಂತೆ ನನ್ ಗೀತಾ? ತಕ್ಷಣ ಬರ್ತೀನಿ, ನೀವು ಅಲ್ಲೇ ಇರಿ. ಸರಿ.
ಬೇಗ ಕೂತ್ಕೊಳ್ಳಿ. ನಾನು ಯಾಕೆ? ಗೀತಾ ಇರೋ ಜಾಗ ನಿಮಗ್ ತಾನೇ ಗೊತ್ತಿರೋದು. ನಿಮ್ಗೆ ಹೇಳಿದ್ನಲ್ಲ. ಆದ್ರೆ ಗೀತಾ ಫೋನ್ ಮಾಡಿದ್ ನನಗಲ್ಲ. ನಾನು ಒಬ್ನೇ ಹೋದ್ರೆ ನನ್ನ ಜೊತೆಗೆ ಬರ್ತಾಳೆ ಅಂತ ಏನ್ ಗ್ಯಾರಂಟಿ? ಯಾಕೆ ಬರಲ್ಲ? ಆ ರೌಡಿಗಳಿಂದ ಬಚಾವಾದ್ರೆ ಸಾಕಾಗಿದೆ ಪಾಪ ಅವಳಿಗೆ. ನೀವ್ ಹೋದ್ರೆ ಇನ್ನೂ ಸಂತೋಷ ಆಗುತ್ತೆ ಅವಳಿಗೆ. ಕೊಟ್ಟು ಮಾತನ್ನ ಉಳಿಸ್ಕೊಳಕ್ಕಾಗದೆ ಇರೋರ್ ಜೊತೆಗೆ ನಾನು ಯಾಕೆ ಹೋಗ್ಲಿ ಅಂತ ಡಿಸೈಡ್ ಮಾಡ್ಬಿಟ್ರೆ, ಅದಕ್ಕೆ ನಿಮ್ಮನ್ನು ಕರಿತಿರೋದು. ಸೂರ್ಯನಿಗೆ ಶಿಕ್ಷೆ ಆಗೋ ತಪ್ಪಿಸಿದ್ದಕ್ಕೆ ನನ್ನ ಮಧ್ಯೆ 3 ಜನಕ್ಕಾಗುವಷ್ಟು ಮನಸ್ತಾಪಗಳು ಬಂದವು. ಈ ತಾನೇ ನನ್ನ ಸಂಬಂಧ ಮತ್ತೆ ತಿಳಿಯಾಗಿದೆ. ಅವನು ಪರ ವಹಿಸ್ಕೊಂಡ್ಬಂದು ಮತ್ತೆ ಅದನ್ನ ಕಲ್ಕೋ ಮಾಡ್ತಾರೆ. ಆಯ್ತು ಅಂತ ತಲೆ ಆಡಿಸಿ ನಾನು ಆ ಕಡೆ ಹೋಗ್ಮೇಲೆ ಮತ್ತೆ ನೀನು ಈ ಕಡೆ ಹೋಗ್ತೀಯ ಅಂತಂದ್ರೆ ನನ್ನ ಮಾತಿಗೆ ಇಲ್ಲ, ನನ್ನ ಮೇಲೆ ಗೌರವ ಇಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ಆಗ್ತಿದ್ದೀನಿ.